ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ಈಗ ಹೇಳಿ, ಅವಳಗ್ ಪ್ರಾಣಕ್ ಪ್ರಾಣವಾಗಿರೋ ನಮ್ಮ ಅಚ್ಚುನ ಕಾಪಾಡಿ ಕರ್ಕೊಂಬಂದಿದ್ದಾರೆ. ಈಗ ನೀವೆಲ್ರೂ ಬಂದು ನಿಮ್ಮನೆ ಹೆಣ್ಮಗಳು ಅಂದ್ರೆ ಅವ್ರಿಗೆ ಹೇಗಾಗ್ಬಾರ್ದು? ಇವಳನ್ನ ನೋಡಿದ್ಮೇಲೆನೆ ಅವ್ರಿಗೆ ಮರುಜೀವ ಬಂದಿದ್ದು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸರ್, ತಪ್ಪು ತಿಳ್ಕೊಬಿಡಿ. ನೀವು ಹೇಳುವಾಗ ಯಾರೋ ಇಬ್ರು ಅಕ್ಕ ಬಾವ ಅಂತ ಹೇಳಿದ್ರಲ್ಲ, ಅವ್ರೀಗ ಶಾಂತಿ ಅಂತಾನೆ ಗುರುತಿಡಿತಾರಲ್ವ ಸರ್? ಅದ್ ಹೇಗೆ ಸರ್? ನನ್ನ ಹೆಂಡತಿ ಶಾಂತಿ ಹೆಸರನ್ನ ನಿಮ್ಮ ತಂಗಿ ಅಂತ ಕರೆದ್ರಲ್ಲ, ಇದು ಹೇಗೆ ಸಾಧ್ಯ ಸರ್? ಅಲ್ಲ, ಇದು ಒಂದು ಕೇಳೋ ಪ್ರಶ್ನೆನಾ? ನೀವುಗಳು ಹೇಗೆ ನನ್ನ ತಂಗಿನ ಶಾಂತಿ ಅಂತ ಅನ್ಕೊಂಡಿದ್ದೀರೋ ಆ ಥರ ಅವರು ಅನ್ಕೊಂಡಿರ್ಬೇಕು. ಕರೆದಿದ್ದಾರೆ, ಕರೆದ ತಕ್ಷಣ ನನ್ನ ತಂಗಿ ಶಾಂತಿ ಆಗ್ಬಿಡ್ತಾಳೇನ್ರಿ? ಅದು ಸರಿ, ನಿಮಗೆ ಬೇಕಾಗಿರೋರು ಯಾರಾದರೂ ರಮೇಶು ಸರಳ ಅಂತ ಇದ್ದಾರಾ? ಇದ್ರೆ ನೀವೇ ಅವ್ರನ್ನ ಭೇಟಿ ಮಾಡಿ ಕೇಳಿಬಿಡಿ. ನಿಮ್ಮೆಲ್ಲ ಅನುಮಾನಗಳಿಗೂ ಪರಿಹಾರ ಸಿಗುತ್ತೆ. ರಮೇಶ್ ಅನ್ನೋರು ಯಾರು ನಮಗೆ ಗೊತ್ತಿಲ್ವಲ್ಲ ಸರ್? ಇಷ್ಟೇ ಅಲ್ಲ ಸರ್, ನನ್ನ ಹೆಂಡತಿ ಶಾಂತಿ ಅವ್ರ ತಂದೆ ತಾಯಿಗೆ ಒಬ್ಳೆ ಮಗಳು. ಅವಳಿಗೆ ಸರಳ ಅನ್ನೋ ಅಕ್ಕನೇ ಇಲ್ಲ. ಹಾಗಿದ್ಮೇಲೆ ರಮೇಶ್ ಅನ್ನೋ ವ್ಯಕ್ತಿನೂ ಸುಳ್ಳಲ್ವ ಸರ್? ಇಲ್ಲಿ ನೋಡಿ ಸರ್, ನೀವೇ ಹೇಳ್ದಾಗೆ ನಿಮ್ಮ ತಮ್ಮನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದ ಜಾಗದಲ್ಲಿ ಬೆಟ್ಟದಿಂದ ಜಾರಿ ಬಿದ್ದಿದ್ದಾರೆ. ಆಮೇಲೆ ನೀವು ಹುಡುಕಿದಾಗ ಅವ್ರು ಸಿಗ್ಲಿಲ್ಲ. ಒಂದು ಸ್ವಲ್ಪ ದಿನ ಆದ್ಮೇಲೆ ಅವ್ರ ದೇಹ ಸಿಕ್ಕಿದೆ. ಅವ್ರ ದೇಹನ ಇವರೇ ಅಂತ್ಯಕ್ರಿಯೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆನೂ ನಡೆದಿದೆ. ಅವ್ರು ಇಲ್ಲ ಅಂತ ಆಗೋಗಿದೆ. ನನ್ನ ತಂಗಿಗೆ ಹಳೆ ನೆನಪೆಲ್ಲ ವಾಪಸ್ ಬರಲಿ ಅಂತ ನಾನು ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಆದರೆ ಅವಳ ನೆನಪುಗಳು ಬರಲಿಲ್ಲ ಅಂದ ಮಾತ್ರಕ್ಕೆ ಅಚ್ಚು ನನ್ನ ತಂಗಿನೇ ಅಲ್ಲ ಅಂತ ಆಗ್ಬಿಡಲ್ಲ ಅಲ್ವಾ? ಅವಳು ನನ್ನ ತಂಗಿನೇ. ನೋಡಿ, ನಿಮ್ಮೆಲ್ಲ ಅನುಮಾನಗಳಿಗೂ ಪರಿಹಾರ ಸಿಕ್ತು ಅನ್ಕೋತೀನಿ. ಇನ್ನು ಮೇಲೆ ವಿಷಯನ ಇಟ್ಕೊಂಡು ಗೊಂದಲ ಮಾಡೋದನ್ನ ಬಿಟ್ಬಿಡಿ. ಅರ್ಥ ಆಯ್ತಾ? ನೀವು ಹೇಳ್ತಿರೋದು ನಿಜ ಸರ್. ನಮ್ಮ ಶಾಂತಿ ತರನ ಇದ್ದಾರಲ್ಲ ಅಂತ ನೋಡಿದ ತಕ್ಷಣ ಇಷ್ಟೆಲ್ಲ ವಿಷಯನ ಯೋಚನೆ ಮಾಡ್ದೇನೆ ಹೋಗ್ಬಿಟ್ವಿ. ಈಕೆ ನಿಮ್ಮ ತಂಗಿ ಅರ್ಚನಾನೇ ಹೌದು. ನಾವು ಕಳ್ಕೊಂಡಿರೋ ಶಾಂತಿ ರೂಪದಲ್ಲಿರೋದ್ರಿಂದ ನಾವಿವ್ರನ್ನ ಅದೇ ರೂಪದಲ್ಲಷ್ಟೇ ನೋಡ್ತಾ ಇದ್ದೀವಿ. ಆದ್ರೆ ವಾಪಸ್ ಇವಳನ್ನ ಕೊಟ್ಬಿಡಿ ಅಂತ ನಾವು ಖಂಡಿತ ಕೇಳಲ್ಲ ಸರ್. ಅದನ್ನ ಕೇಳೋ ಹಕ್ಕು ನಮ್ಗಿಲ್ಲ. ನಾವಿನ್ನು ಬರ್ತೀವಿ ಸರ್. ಯಾರು ಯಾರು ಬರೆದೋರು ಯಾರು ಈ ಪಾಪಿಯ ವಿಧಿಯ? ಹೇಳೋರಿಲ್ಲ ಕೇಳೋರಿಲ್ಲ ಕಣ್ಣೀರಿನ ಕಥೆಯ. ಸೂರ್ಯ ಮಳೆ ಹನಿಗಳ ಹಾಗೆ ಸುಡುವ ಧರೆದಗೆಯ ಬೇಗ. ಅಚ್ಚು, ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತಮ್ಮ? ಇಲ್ಲಣ್ಣ, ನನ್ನಣ್ಣ ಯಾವತ್ತೂ ತಪ್ಪು ಮಾತಾಡ್ದವ್ರಲ್ಲ. ಸುಮ್ನೆ ಯಾರ ಮನ್ಸನ್ನು ನೋಯ್ಸಲ್ಲ ಅವರು. ಸಾಧನ, ಸಿದ್ದು ಸುಶಾಂತ್ ಎಲ್ಲಿ? ಸಿದ್ದು ಕೆಲಸ ಇದೆ ಅಂತ ಹೊರಗಡೆ ಹೋದ್ರು.
ಏನಾಯ್ತು? ಏನಾಯ್ತಪ್ಪ? ಏನ್ ಹೇಳು. ಅತ್ತೆ, ನಾವ್ ಅನ್ಕೊಂಡಂಗೆ ಏನೂ ಇಲ್ಲ. ಅವಳು ಅವ್ರ ತಂಗಿನೇ. ಆ ಊರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಅರ್ಚನಾ ಅಂತಾನೆ ಹೇಳ್ತಾರೆ. ಶಾಂತಿಮಾ ದೇಹ ಸಿಕ್ಕಿ ನಾವೇ ಅಂತ್ಯಕ್ರಿಯೆ ಮಾಡಿದ್ವಿ ಅಂದ್ಮೇಲೆ ಅದು ಬೇರೆ ಹುಡುಗಿನೇ ಅಲ್ವಾ? ಏನೋ ಸುಶಾಂತ, ಏನಾಗಿದೆ ನಿನ್ಗೆ? ಬುದ್ಧಿಗಿದ್ದಿ ಇಲ್ವಾ ನಿನ್ಗೆ ಅಂತ? ಆ ಊರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಅವಳು ಶಾಂತಿ ಅಲ್ಲ ಅರ್ಚನಾ ಅಂತ ಹೇಳಿದ್ಮೇಲೂ ಆ ಹುಡುಗಿ ನೋಡಿದ ತಕ್ಷಣ ಪಾಪ ಇವಳು ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿಯಲ್ಲ ನೀನು. ನಿನಗೇನು ಅಷ್ಟು ಅವಸರ ಇತ್ತು ಹೇಳು? ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಅಲ್ವಾ ಸುಶಾಂತ? ಸುಶಾಂತ, ನಾನು ಏನು ಕೇಳಿದ್ರು ಏನು ಮಾತಾಡ್ತಾ ಇಲ್ಲ. ಹೀಗ್ ಮೌನವಾಗಿ ನಿಂತ್ರೆ ಹೆಂಗೋ ಅರ್ಥ ಆಗತ್ತೆ ನನಗೆ. ಈಗ ಹೇಳು, ಆ ಹುಡುಗಿ ನಮ್ ಶಾಂತಿ ಅಲ್ಲ ತಾನೆ? ಖಂಡಿತವಾಗ್ಲು ಅವಳು ವೀರಣ್ಣನ್ ತಂಗಿ ಅರ್ಚನಾನೇ. ಅದಕ್ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನೂ ಅವ್ರು ನಮಗ್ ತೋರಿಸಿದ್ದಾರೆ ಅತ್ತೆ. ಅಂದಮೇಲೆ ಆ ಹುಡುಗಿ ಶಾಂತಿ ಅಲ್ಲ ಅಂತ ಆಯ್ತು ತಾನೆ, ಅಲ್ವೇನೋ? ಆದ್ರೂ ನೋಡೋದಕ್ಕೆ ನಕ್ಷತ್ರಗಳು ಒಂದೇ ತರ ಇರಲ್ವಲ್ಲ. ನಮ್ಗೆ ನಮ್ದು ಅಂತ ಈ ನಕ್ಷತ್ರನ ಗುರುತಿಸಿ ಅದಕ್ಕೊಂದು ಹೆಸರು ಕೊಡ್ತೀವಲ್ಲ, ಅಂಥದ್ರಲ್ಲಿ ಇನ್ನು ನಾವು ಮನುಷ್ಯರು. ನೋಡೋದಿಕ್ಕೆ ಒಂದೇ ತರ ಇದ್ದಾಳೆ ಅಂದ ಮಾತ್ರಕ್ಕೆ ಅವಳು ನಮ್ ಶಾಂತಿಮಾ ಅಂತ ಹೇಗ್ ಪ್ರೂವ್ ಮಾಡಕ್ಕಾಗತ್ತೆ? ಹೇಳ್ಬೇಕಂದ್ರೆ ನಮ್ ಶಾಂತಿಮಾ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ. ಸುಮ್ನೆ ನಮ್ಗನ್ಸಿದೆ ಅಂತ ಆಕೆ ಮತ್ತೆ ಬಂದ್ಲು ಅನ್ನೋ ಆಸೆ ಹುಟ್ಟಿಸ್ಕೊಳ್ಳೋದು ಬೇಡ. ದೇವ್ರಿಚ್ಛೆ, ಯಾರು ಏನು ಮಾಡೋದಕ್ಕಾಗಲ್ಲ. ನಾನಲ್ಲೇ ಹೇಳ್ದೆ ಶಾಂತಿ ಅನ್ಕೊಂಡು ನಿಶ್ಚಿತಾರ್ಥ ನಿಲ್ಸೋದು ಬೇಡ ಅಂತ. ನನ್ನ ಮಾತು ಯಾರೂ ಕೇಳಲಿಲ್ಲ. ಸುಶಾಂತ, ಪಾಪ ಅಲ್ವೇನೋ ಮಂತ್ರ? ಯಾರು ಇಲ್ದೇ ಇರೋ ಹೆಣ್ಮಗುಗೆ ನಾವಿಷ್ಟೊಂದು ತೊಂದರೆ ಕೊಡ್ತಾ ಇದೀವಿ, ನಮಗೊಳ್ಳೇದಾಗತ್ತಾ? ನಮ್ಮೆಲ್ಲರಿಂದ ಆ ಹುಡುಗಿಗೆ ಅನ್ಯಾಯ ಆಗ್ತಿದೆ. ಇಲ್ಲ ಸುಶಾಂತ, ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನಮ್ಮೆಲ್ಲರಿಂದನೂ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ನೀನೇ ಅರ್ಥ ಮಾಡ್ಕೋ. ಆ ಹುಡುಗಿ ಮನ್ಸಲ್ಲಿ ಆಸೆ ಹುಟ್ಸಿ ನಾವು ಅವಳಿಗೆ ಅನ್ಯಾಯ ಮಾಡ್ದಂಗ ಆಗಲ್ವಾ? ಅರ್ಥ ಮಾಡ್ಕೊಳ್ಳೋ. ಅವಳು ಶಾಪ ನಮಗ್ ತಟ್ಟಲ್ವಾ? ನೋಡಪ್ಪ, ಯೋಚನೆ ಮಾಡು. ಯಾರು ಇಲ್ದಿರೋ ಹೆಣ್ಮಗು, ಒಂದ್ ಹುಡುಗಿ ಜೀವನ ಹಾಳಾಗೋಗತ್ತೆ. ನಿನ್ನಿಂದ ಅವಳ ಜೀವನ ಹಾಳಾಗ್ ಹೋದ್ರೆ ಅದು ನಮ್ಗ್ಯಾರಿಗೂ ಶ್ರೇಯಸ್ಸಲ್ಲಪ್ಪ. ಅರ್ಥ ಮಾಡ್ಕೊಳ್ಳೋ, ಯೋಚನೆ ಮಾಡು. ಯಾರು ಯಾರು ಬರೆದೋರು ಯಾರು ಈ ಪಾಪಿಯ ವಿಧಿಯ? ಹೇಳೋರಿಲ್ಲ ಕೇಳೋ